ನಮಸ್ಕಾರ ಸ್ನೇಹಿತರೆ, ನಾನು ರಾಮಣ್ಣ ಸರ್. ಇಲ್ಲಿ ನಗುವುದನ್ನು ಬ್ಯಾನ್ ಮಾಡಲಾಗಿದೆ. ಹೆತ್ತ ತಂದೆ ತಾಯಿಯರೆದುರೇ ಗುಂಡಿಕ್ಕಿ ಕೊಲ್ಲಲಾಗುವುದು. ಭಾಷಣ ಮಾಡುವಾಗ ನಿದ್ರಿಸಿದರೆ ಸಾಯಿಸುತ್ತಾರೆ. ಹೌದು ಮಿತ್ರರೇ, ಇದು ಸತ್ಯ ಸಂಗತಿ. ಉತ್ತರ ಕೊರಿಯಾ ದೇಶದಲ್ಲಿರುವ ಸಂಸ್ಕೃತಿ, ಅಲ್ಲಿನ ಪದ್ಧತಿ, ಅಲ್ಲಿನ ಉಡುಗೆ ತೊಡುಗೆ, ಅಲ್ಲಿ ನೀಡುವ ವಿಚಿತ್ರವಾದ ಶಿಕ್ಷೆ ಬಗ್ಗೆ ಕೇಳಿದರೆ ಬೆಚ್ಚಿ ಬೀಳುತ್ತೀರಾ. ಬನ್ನಿ, ಈ ವಿಚಿತ್ರ ಭಯಾನಕ ಪದ್ಧತಿಗಳಿಗೆ ಹೆಸರಾದ ಉತ್ತರ ಕೊರಿಯಾದ ಬಗ್ಗೆ ತಿಳಿದುಕೊಳ್ಳೋಣ. ಉತ್ತರ ಕೊರಿಯಾದಲ್ಲಿ ಸರ್ವಾಧಿಕಾರ ಆಡಳಿತವಿದೆ. ಈ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಭಾಷಣ ಮಾಡುವಾಗ ಯಾರೂ ನಿದ್ರಿಸಬಾರದು. ಈ ನಾಯಕ ಭಾಷಣ ಮಾಡುವ ಸಮಯದಲ್ಲಿ ನಿದ್ರಿಸುವುದನ್ನು ನಿಷೇಧಿಸಲಾಗಿದೆ. ಹಾಗೇನಾದರೂ ನಿದ್ರೆ ಮಾಡಿದ್ದು ಕಂಡ್ರೆ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಇದಕ್ಕೆ ಉದಾಹರಣೆ ಕೂಡ ಇದೆ. ಅದೇನೆಂದರೆ, ಒಮ್ಮೆ ರಕ್ಷಣಾ ಸಚಿವರೊಬ್ಬರು ಕಾರ್ಯಕ್ರಮವೊಂದರಲ್ಲಿ ನಿದ್ರಿಸುತ್ತಿದ್ದರು. ಇದನ್ನು ನೋಡಿದ ಸೈನಿಕರು ಬಂದೂಕಿನಿಂದ ಅವರನ್ನು ಎಲ್ಲರೆದುರು ಕೊಲ್ಲುತ್ತಾರೆ. ಅಲ್ಲಿನ ರಾಜನಿಗೆ ದ್ರೋಹ ಬಗೆದರೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗುವುದು. ಉತ್ತರ ಕೊರಿಯಾದಲ್ಲಿ ಯಾರಾದರೂ ಅಪರಾಧ ಎಸಗಿದರೆ ಅವರಿಗಷ್ಟೇ ಅಲ್ಲ, ಅಜ್ಜ ಮೊಮ್ಮಕ್ಕಳಿಗೂ ಸಹ ಶಿಕ್ಷೆ ನೀಡಲಾಗುವುದು. ನಂತರ ಜೈಲಿಗೆ ಹಾಕಲಾಗುವುದು. ಇಲ್ಲಿ ನಗಲು ಸ್ವಾತಂತ್ರ್ಯವಿಲ್ಲ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ರವರ ತಂದೆಯ 10ನೇ ಪುಣ್ಯತಿಥಿ ಇರುವಾಗ ಮುಂದಿನ 11 ದಿನಗಳವರೆಗೆ ಶೋಕಾಚರಣೆ ಮಾಡಲಾಗುತ್ತದೆ. ಆಗ ಇಡೀ ದೇಶದಲ್ಲಿ 11 ದಿನಗಳವರೆಗೆ ಶೋಕಾಚರಣೆ ಮಾಡಲಾಗುವುದು. ಆಗ ದೇಶದ ಯಾವ ಪ್ರಜೆಗಳೂ ನಗುವಂತಿಲ್ಲ. ಒಂದು ವೇಳೆ ನಕ್ಕಿದ್ದು ಕಂಡ್ರೆ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಇದೇ ರೀತಿ 2021ರಲ್ಲಿ 17 ವರ್ಷದ ಬಾಲಕನಿಗೆ ದೊಡ್ಡ ಸ್ಟೇಡಿಯಂನಲ್ಲಿ ವೀಲ್ ಚೇರ್ನಲ್ಲಿ ಕರೆದುಕೊಂಡು ಬರುತ್ತಾರೆ. ಸ್ಟೇಡಿಯಂನಲ್ಲಿ 10,000ಕ್ಕೂ ಹೆಚ್ಚು ಜನರು ಸೇರಿರುತ್ತಾರೆ. ಅವರ ಮಧ್ಯೆ ಆ ಬಾಲಕನ ಮೇಲೆ ಅಲ್ಲಿದ್ದ 3 ಸೈನಿಕರು ಗುಂಡಿಕ್ಕಿ ಕೊಲ್ಲುತ್ತಾರೆ. ಆಗ ಸ್ಟೇಡಿಯಂನಲ್ಲಿದ್ದವರೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅಲ್ಲಿ ಆ ಬಾಲಕನ ತಾಯಿಯೂ ಇರುತ್ತಾಳೆ. ಕಣ್ಣೀರು ಹಾಕುತ್ತಲೇ ತನ್ನ ತಾಯಿ ಮಗುವಿನ ಮೇಲೆ ಗುಂಡು ಹಾರಿಸುವಾಗ ಚಪ್ಪಾಳೆ ತಟ್ಟಬೇಕು. ಆದರೆ ಬಾಲಕ ಯಾವ ತಪ್ಪು ಮಾಡಿದ್ದ? ಏಕೆ ಅವನಿಗೆ ಈ ಶಿಕ್ಷೆ ನೀಡಲಾಯಿತು? ಆ ಬಾಲಕ ಮಾಡಿದ ತಪ್ಪಿನ ಬಗ್ಗೆ ಕೇಳಿದರೆ ಶಾಕ್ ಆಗ್ತೀರಾ. ಆ ಬಾಲಕ ಏನು ತಪ್ಪು ಮಾಡಿರಲಿಲ್ಲ, ಕೇವಲ ವಿದೇಶಿಯ ಪಾಪ್ ಸಾಂಗ್ ಕೇಳಿದ್ದ. ಇದೇ ಕಾರಣಕ್ಕೆ ಬಾಲಕನಿಗೆ ಎಲ್ಲರ ಮಧ್ಯೆ ಸ್ಟೇಡಿಯಂನಲ್ಲಿ ಗುಂಡಿಕ್ಕಿ ಕೊಲ್ಲಲಾಗುವುದು. ಉತ್ತರ ಕೊರಿಯಾದ ರಾಜನಿಗೆ ದೇವರೆಂದೇ ಪೂಜಿಸಲಾಗುತ್ತದೆ. ಅಷ್ಟೇ ಅಲ್ಲ, ಅವರ ಫೋಟೋಗಳಿಗೂ ಗೌರವಿಸಬೇಕು. ಒಮ್ಮೆ 2020ರಲ್ಲಿ ಒಬ್ಬ ಮಹಿಳೆಯ ಮನೆಗೆ ಬೆಂಕಿ ಹತ್ತಿಕೊಂಡಿರುತ್ತದೆ. ಆಗ ಆಕೆ ತನ್ನ ಮಕ್ಕಳ ಪ್ರಾಣ ಉಳಿಸಿಕೊಳ್ಳುತ್ತಾಳೆ. ಆದರೆ ದೇಶದ ಜನರು ಅವಳಿಗೆ ಶಿಕ್ಷೆ ನೀಡಬೇಕೆಂದು ಒತ್ತಾಯ ಮಾಡುತ್ತಾರೆ. ಹೀಗೆ ಗೊತ್ತಾ? ಮನೆಯಲ್ಲಿದ್ದ ತಮ್ಮ ಸರ್ವಾಧಿಕಾರ ನಾಯಕನ ಫೋಟೋ ಮನೆಯಲ್ಲಿ ಬಿಟ್ಟು ಬಂದಿರುತ್ತಾಳೆ. ಇದೇ ಕಾರಣಕ್ಕಾಗಿ ಆಕೆಗೆ ಕೊರಿಯನ್ ಸುಪ್ರೀಂ ಲೀಡರ್ ಫೋಟೋ ಉಳಿಸಲಿಲ್ಲವೆಂದು ಕಠಿಣ ಶಿಕ್ಷೆ ವಿಧಿಸಲಾಗುವುದು. ಅಲ್ಲಿ ನೀವು ಬೇಕಾದ ಬ್ರ್ಯಾಂಡ್ ಫೋನ್ ಖರೀದಿಸುವಂತಿಲ್ಲ, ಲ್ಯಾಪ್ಟಾಪ್ ಸಹ ಖರೀದಿಸುವಂತಿಲ್ಲ. ಆ ದೇಶಕ್ಕೆ ನೀವು ಪ್ರವಾಸ ಮಾಡಲು ಹೋದರೆ ನಿಮ್ಮ ಫೋನ್, ಲ್ಯಾಪ್ಟಾಪ್ ಪರಿಶೀಲಿಸಲಾಗುತ್ತದೆ. ಫೋನ್, ಲ್ಯಾಪ್ಟಾಪ್ಗಳಲ್ಲಿ ವಿದೇಶಿ ಸಂಗೀತ, ಡ್ಯಾನ್ಸ್, ಸಿನಿಮಾಗಳು ಇರಬಾರದು. ಅಲ್ಲಿ ಅವರು ಸೂಚಿಸಿದ ಸ್ಥಳಗಳನ್ನು ಮಾತ್ರ ನೋಡಬೇಕು. ನಿಮ್ಮ ಹಿಂದೆ ಟೂರಿಸ್ಟ್ ಮಾರ್ಗದರ್ಶಕರು ಇರುತ್ತಾರೆ. ಅಲ್ಲಿನ ಸಾಮಾನ್ಯ ಜನರೊಂದಿಗೆ ಮಾತನಾಡುವಂತಿಲ್ಲ. ಪ್ರಯತ್ನ ಪಟ್ಟರೆ ಬಂಧಿಸಲಾಗುವುದು. ಏಕೆಂದರೆ ವಿದೇಶ ಸಂಸ್ಕೃತಿ ಅಲ್ಲಿ ನಿಷೇಧಿಸಲಾಗಿದೆ. ಈ ದೇಶದಲ್ಲಿ ಅನುಮತಿ ಇಲ್ಲದೆ ಬೇರೆ ದೇಶಕ್ಕೆ ಪರಾರಿಯಾಗಲು ಪ್ರಯತ್ನಿಸಿದರೆ ಗುಂಡು ಹೊಡೆದು ಸಾಯಿಸಲಾಗುತ್ತದೆ. ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಅವರ ತನ್ನ ಮಗಳಿಗೆ ಇಟ್ಟ ಹೆಸರನ್ನು ಯಾವುದೇ ಕಾರಣಕ್ಕೂ ಆ ದೇಶದ ಜನರು ಹೆಸರಿಡುವಂತಿಲ್ಲ. ಹಾಗೇನಾದರೂ ಆ ಹೆಸರು ಇಟ್ಟುಕೊಂಡಿದ್ದರೆ ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳಬೇಕು ಎಂದು ಕಿಮ್ ಜಾಂಗ್ ಉನ್ ಹೇಳಿದ್ದಾರೆ. ಅಲ್ಲಿನ ರಾಜರು ಮಾಡಿಸಿದ ಹೇರ್ ಸ್ಟೈಲ್ ಮತ್ಯಾರೂ ಮಾಡಿಕೊಳ್ಳುವಂತಿಲ್ಲ. ಅಷ್ಟೇ ಅಲ್ಲ, ಪುರುಷರು ಹಾಗೂ ಮಹಿಳೆಯರಿಗೆ ಕೂದಲು ಕತ್ತರಿಸುವುದರ ಬಗ್ಗೆ ಉತ್ತರ ಕೊರಿಯಾ 2013ರಲ್ಲಿ ಒಂದು ಪಟ್ಟಿ ಬಿಡುಗಡೆ ಮಾಡಿದೆ. ಮಹಿಳೆಯರು 18 ವಿಧಗಳಲ್ಲಿ ಮತ್ತು ಪುರುಷರು 10 ರೀತಿಯಲ್ಲಿ ತಮ್ಮ ಕೂದಲನ್ನು ಕತ್ತರಿಸಬೇಕು. ಒಂದು ವೇಳೆ ವಿಭಿನ್ನವಾದ ಹೇರ್ ಕಟ್ಗಳನ್ನು ಇಲ್ಲಿ ಮಾಡಿಕೊಂಡ್ರೆ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ. ಉತ್ತರ ಕೊರಿಯಾದ ಪ್ರತಿಯೊಬ್ಬ ಪ್ರಜೆಯು ಮಿಲಿಟರಿಯಲ್ಲಿ ಸೇರಬೇಕು. ಪುರುಷರು ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಬೇಕು. ಮಹಿಳೆಯರು ಕನಿಷ್ಠ 7 ವರ್ಷ ಸೇವೆ ಸಲ್ಲಿಸಬೇಕು. ಉತ್ತರ ಕೊರಿಯಾದಲ್ಲಿ ಬಟ್ಟೆಗಳ ಮೇಲೂ ನಿರ್ಬಂಧವಿದೆ. ಮಹಿಳೆಯರು ಸಹ ಇಲ್ಲಿ ಸ್ಕರ್ಟ್ಗಳನ್ನು ಹಾಗೂ ಜೀನ್ಸ್ಗಳನ್ನು ಧರಿಸುವಂತಿಲ್ಲ. ಮೈತುಂಬ ಉಡುಪು ಇರುವ ಬಟ್ಟೆಗಳನ್ನು ಮಾತ್ರ ಧರಿಸಬೇಕು. ವಿದೇಶಿ ಶೈಲಿಯ ಬಟ್ಟೆಗಳನ್ನು ಧರಿಸಿದವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು.
ಇದಕ್ಕಾಗಿ ಪೊಲೀಸರ ನಿಯೋಜನೆ ಮಾಡಲಾಗಿರುತ್ತದೆ. ಸಾಮಾನ್ಯ ಪ್ರಜೆಯಂತೆ ಓಡಾಡುವ ಪೊಲೀಸರು ಅಲ್ಲಲ್ಲಿ ಸುತ್ತಾಡುತ್ತಿರುತ್ತಾರೆ. ಇಲ್ಲಿ ವಾಸಿಸುವ ಜನರು ಅಂತಾರಾಷ್ಟ್ರೀಯ ಕರೆಗಳನ್ನು ಬೇರೆ ದೇಶಗಳಿಗೆ ಫೋನ್ ಮಾಡುವಂತಿಲ್ಲ. ಅಂತಾರಾಷ್ಟ್ರೀಯ ಕರೆ ಮಾಡಿದ ಒಬ್ಬ ವ್ಯಕ್ತಿಯನ್ನು 2007ರಲ್ಲಿ ಗಲ್ಲಿಗೇರಿಸಿದ ಉದಾಹರಣೆಯೂ ಇದೆ. ಈ ದೇಶದ ಟಿವಿಗಳಲ್ಲಿ ಕೇವಲ 3 ಚಾನೆಲ್ಗಳನ್ನು ಮಾತ್ರ ವೀಕ್ಷಿಸಬೇಕು. ಇವುಗಳನ್ನು ಸರ್ಕಾರ ನಿಯಂತ್ರಿಸುತ್ತದೆ. ಇಲ್ಲಿನ ಜನರು ಈ ಚಾನೆಲ್ಗಳನ್ನು ಮಾತ್ರ ವೀಕ್ಷಿಸಬೇಕು. ನಮ್ಮ ದೇಶದಲ್ಲಿರುವಂತೆ ಅಲ್ಲಿ ನೂರಾರು ಚಾನೆಲ್ಗಳಿಲ್ಲ. ತಮಗಿಷ್ಟವಾದ ಚಾನೆಲ್ಗಳಲ್ಲಿ ಸಿನಿಮಾ ನೋಡುವಂತಿಲ್ಲ, ವಿದೇಶಿ ಮೂವಿಗಳನ್ನೂ ನೋಡುವಂತಿಲ್ಲ. ಉತ್ತರ ಕೊರಿಯಾದಲ್ಲಿ ಪ್ರತಿ ರಾತ್ರಿ 7 ಗಂಟೆಯ ನಂತರ ವಿದ್ಯುತ್ ಕಡಿತ ಮಾಡಲಾಗುವುದು. ರಾತ್ರಿ 7 ಗಂಟೆಯ ನಂತರ ಇಡೀ ದೇಶ ಕತ್ತಲಿನಲ್ಲಿರುತ್ತದೆ. ವಿದ್ಯುತ್ ಬಳಕೆಗೆ ಅನುಮತಿ ಪಡೆಯಬೇಕು. ಮೈಕ್ರೋವೇವ್ ಬಳಸಿದರೆ ಕಠಿಣ ಶಿಕ್ಷೆ. ನೀವು ಅನುಮತಿ ಇಲ್ಲದೆ ರಾತ್ರಿ ಮೊಬೈಲ್ ಅಥವಾ ಟಿವಿ ನೋಡಿದರೆ ಬಂಧಿಸಲಾಗುವುದು. ಸದ್ಯ ಇಂಥ ವಿಚಿತ್ರವಾದ ನಿಯಮಗಳು ನಮ್ಮ ಭಾರತದಲ್ಲಿದ್ದರೆ ಏನಾಗುತ್ತಿತ್ತು ಒಮ್ಮೆ ಯೋಚಿಸಿ ನೋಡಿ. ದೊಡ್ಡ ದಂಗೆಗಳಾಗುತ್ತಿತ್ತು. ವಿಚಿತ್ರ ನೋಡಿ ಹೇಗಿದೆ. ಅಲ್ಲಿನ ವಿಚಿತ್ರವಾದ ಈ ಕಠಿಣ ನಿಯಮಗಳನ್ನು ಅಲ್ಲಿನ ಜನರು ವಿರೋಧಿಸುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.